ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಲಾಸ್ಟ್ನಲ್ಲಿ ಗಾಯಗೊಂಡಿದ್ದ ಮಂಜುಳಾ ಇದೀಗ ಸಾವಿಗೀಡಾಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಮಂಜುಳಾ ಅವರು. ಮೈಸೂರಿನಲ್ಲಿ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಿಕಿತ್ಸೆಯನ್ನು ಪಡಿತಾ ಇದ್ರು ಮಂಜುಳಾ ಅವರು ಮೈಸೂರಿನಲ್ಲಿ. ಇದೀಗ ಮಂಜುಳಾ ಸಾವಿಗೀಡಾಗಿದ್ದು ಮೃತಪಟ್ಟವರ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಇನ್ನು ಮತ್ತೊಂದು ಕಡೆಗೆ ಪೊಲೀಸರು ಸ್ಫೋಟದ ಜಾಡನ್ನು ಬೆನ್ನತ್ತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೆಆರ್ ಆಸ್ಪತ್ರೆಗೆ ದರ್ಶನ್ ಧ್ರುವನಾರಾಯಣ ಅವರು ಭೇಟಿ ನೀಡಿ ಮಂಜುಳಾ ಕುಟುಂಬಸ್ಥರಿಗೆ ಶಾಸಕರು ಸಾಂತ್ವನವನ್ನು ಹೇಳಿದ್ದಾರೆ. ನಿನ್ನೆ ಏನು ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಬಲೂನ್ಗಳಿಗೆ ಹೀಲಿಯಂ ಗಾಳಿಯನ್ನು ತುಂಬಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಬಲೂನ್ ಮಾರಾಟ ಮಾಡತಕ್ಕಂತಹ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ದೇಹ ಅಂತೂ ಛಿದ್ರವಾಗಿತ್ತು. ಜೊತೆಗೆ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಕೂಡ ಗಾಯವಾಗಿತ್ತು, ಗಂಭೀರವಾಗಿ ಗಾಯಗೊಂಡಿದ್ದರು. ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವ್ರು ಏನು ಸ್ಟೇಟಸ್ ಏನಾದ್ರು ಕೇಳಿದಾಗ ಮತ್ತೆ ತುಂಬ ಸೀರಿಯಸ್ ಇದೆ, ಅವ್ರಿಗೆ ಸ್ವಲ್ಪ ಲೈಫ್ ಥ್ರೆಟ್ನಿಂಗ್ ಇದೆ ಅಂತಲೇ ಹೇಳಿದ್ರು. ಆನಂತರ ಈಗ ನಾನು ಆಸ್ಪತ್ರೆಗೆ ಬಂದು ನೋಡಿದಾಗ ಅವರು ಈಗಾಗಲೇ ಇಂಟ್ಯೂಬೇಟ್ ಆಗಿದ್ದಾರೆ. ಬಟ್ ದೇರ್ ಇಸ್ ನೋ ಹೋಪ್ ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ರು. ತುಂಬ ನೋವಾಗ್ತಿದೆ, ಯಾಕೆಂತಂದರೆ ಮೊನ್ನೆ ಮಿಡ್ನೈಟ್ ಕೂಡ ಒಂದು ಇನ್ಸಿಡೆಂಟ್ ಆಯಿತು. ಹಿರಿಯೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಬಸ್ ಮತ್ತು ಲಾರಿಗೆ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೂ ಕೂಡ ಸಾಕಷ್ಟು ಜನ ಆ ಒಂದು ಇನ್ಸಿಡೆಂಟ್ನಲ್ಲಿ ಕೂಡ ಅವರು ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಾಕಷ್ಟು ನೋವಾಗ್ತಿದೆ ಈ ರೀತಿಯಾದಂಥ ಇನ್ಸಿಡೆಂಟ್ಸ್ ಆದಾಗ. ಇವತ್ತು ನಮ್ಮ ಕ್ಷೇತ್ರದ ಮಂಜುಳಾ ಮೇಡಮ್ ಅವರು ಕೂಡ ಮೃತಪಟ್ಟಿದ್ದಾರೆ. ಇದರಿಂದ ಅವರ ಕುಟುಂಬಕ್ಕೆ ಕೂಡ ನಾವೆಲ್ಲರೂ ಧೈರ್ಯ ತುಂಬುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೇವೆ. ಖಂಡಿತವಾಗಿಯೂ ಜೀವನ ನಾವು ವಾಪಸ್ ಕೊಡೋಕ್ಕಾಗೋದಿಲ್ಲ. ಇವರು ಕೂಡ ನೋನಲ್ಲಿದ್ದಾರೆ, ತುಂಬ ನೋನಲ್ಲಿದ್ದಾರೆ. ಅವರೊಟ್ಟಿಗೆ ಇಡೀ ಕುಟುಂಬದ ಜೊತೆ ನಾವು ಇರ್ತೇವೆ. ಧೈರ್ಯ ತುಂಬ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಬಡವರಳ್ಳಿ ಲೈವ್ನಲ್ಲಿ. ವಿನೋದ್ನ ನೋಡ್ತಾ ಇದ್ದೀವಿ. ನಿನ್ನೆಯಿಂದ ಕೂಡ ಘಟನಾ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಬಂದಿತ್ತು, ಜೊತೆಗೆ FSL ಟೀಮ್ ಕೂಡ ಬಂದಿತ್ತು, ಜೊತೆಗೆ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದೀಗ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಮಂಜುಳಾ ಅವರು ತೀವ್ರವಾಗಿ ಗಾಯಗೊಂಡಿದ್ದರು, ಚಿಕಿತ್ಸೆ ಸ್ಪಂದಿಸಿದೆ, ಫಲಕಾರಿಯಾಗಿದೆ. ಇದೀಗ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಪೊಲೀಸರು ಯಾವ ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ, ಸದ್ಯದ ಮಟ್ಟಿಗೆ ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ ವಿನೋದ್? ವೀರೇಶ್, ನಿನ್ನೆ ರಾತ್ರಿ ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ 8:30 ಸುಮಾರಿಗೆ ನಡೆದಂತಹ ಏನು ಹೀಲಿಯಂ ಸಿಲಿಂಡರ್ನ ಬ್ಲಾಸ್ಟ್ ಪ್ರಕರಣ ಏನಿದೆ, ಈ ಒಂದು ಬ್ಲಾಸ್ಟ್ ಪ್ರಕರಣದಲ್ಲಿ ಈಗ ಮೃತರ ಸಂಖ್ಯೆ 2ಕ್ಕೆ ಏರಿಕೆ ಆಗಿರುವಂಥದ್ದು. ನಿನ್ನೆ ರಾತ್ರಿ ಉತ್ತರ ಪ್ರದೇಶದ ಸಲೀಂ ಎಂಬ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿದ್ದರು. ಇವತ್ತು ಏನು ಚಿಕಿತ್ಸೆ ಫಲಕಾರಿಯಾಗಿದೆ ನಂಜನಗೂಡಿನ ಮಂಜುಳಾ ಅವರು ಮೃತಪಟ್ಟಿದ್ದಾರೆ. ಈಗಾಗಲೇ ಅವರ ಕುಟುಂಬಸ್ಥರಿಗೆ ಕ್ಷೇತ್ರದ ಶಾಸಕರಾಗಿರುವಂತಹ ಧ್ರುವನಾರಾಯಣ ಕೂಡ ಭೇಟಿಯನ್ನು ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದರು. ಜೊತೆಗೆ ಸರ್ಕಾರದಲ್ಲೂ ಕೂಡ ಪರಿಹಾರ ಕೊಡಿಸುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ಬಹಳ ಪ್ರಮುಖವಾಗಿ ಈ ಸಲೀಮನ ಹಿನ್ನೆಲೆಯನ್ನು ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿ ಕೂಡ ಸಾಕಷ್ಟು ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಮೈಸೂರಿನ ಲಷ್ಕರ್ ಮೊಹಲಾದ ಏನು ಶರೀಫ್ ಲಾಡ್ತಿಲಿ ಅವರು ವಾಸವಾಗಿದ್ದು ಕಳೆದ 15 ದಿನಗಳಿಂದಲೂ ಕೂಡ ಈತನ ಜೊತೆ ಇದ್ದಂತಹ ಇಬ್ಬರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ವಶಕ್ಕೆ ಪಡೆದು ಕಳೆದ 1 ತಿಂಗಳಿಂದ ಎಲ್ಲೆಲ್ಲಿ ಹೋರಾಟವನ್ನು ನಡೆಸಿದ್ರು ಇದರ ಬಗ್ಗೆ ಸಾಕಷ್ಟು ಮಾಹಿತಿನ ಕಲೆ ಆಗ್ತಾ ಇದ್ದಾರೆ. ಜೊತೆಗೆ ಕಳೆದ 1 ತಿಂಗಳಿಂದಲೂ ಕೂಡ ಅವರು ಬಲೂನನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ಯಾವೆಲ್ಲ ಜಾಗಗಳಲ್ಲಿ ಬಲೂನನ್ನು ಮಾರಾಟ ಮಾಡ್ತಾ ಇದ್ರು, ಈ ಆ್ಯಂಗಲ್ನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇವತ್ತು ಮಧ್ಯಾಹ್ನ ಖುದ್ದು KR ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ SC ಮಾದೇವಪ್ಪ ಅವರು ಕೂಡ ಎಲ್ಲೆಯವರೆಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ಬ್ಲಾಸ್ಟ್ ಆದ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ತನಿಖಾ ತಂಡ ಭೇಟಿಯನ್ನು ಕೊಡುತ್ತೆ. ಆದರೆ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಆ ತನಿಖಾ ತಂಡ ಭೇಟಿಯನ್ನು ಕೊಟ್ಟಿಲ್ಲ, ಆದರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಉಸ್ತುವಾರಿ ಸಚಿವರು ಕೂಡ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆ ಇದು ಅಂತೇಳಿ ಗೊತ್ತಾಗ್ತಾ ಇದೆ. ಅಂದರೆ ಹೀಲಿಯಂ ಸ್ಫೋಟದ ನಂತರದಲ್ಲಿ ಉದ್ದೇಶಪೂರ್ವಕವಾಗಿಯೇ ಆ ಸಲೀಮ್ ಅನ್ನೋ ವ್ಯಕ್ತಿ ನಂಜನಗೂಡು ಅಂದರೆ ಏನೋ ಮೈಸೂರು ಅರಮನೆ ಸುತ್ತ ಸಾಕಷ್ಟು ಜನರಿರ್ತಾರೆ, ಅಂತಹ ಪ್ರದೇಶದಲ್ಲಿ ಅವರು ಬ್ಲಾಸ್ಟ್ ಎಲ್ಲ ಮಾಡಿದರು ಅಂತೇಳಿ ಒಂದಷ್ಟು ಸಂಶಯಗಳನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಪೊಲೀಸರಿಗೆ ತನಿಖೆಯಲ್ಲಿ ಈಗ ಗೊತ್ತಾಗ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಆಕಸ್ಮಿಕವಾಗಿ ಈ ಒಂದು ಘಟನೆ ನಡೆದಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಕೂಡ ತಮ್ಮ ಎಲ್ಲ ಆಯಾಮಗಳಲ್ಲೂ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಈಗ ಖುದ್ದು ಸ್ಥಳಕ್ಕೆ ಈಗಾಗಲೇ
ಮೈಸೂರು ಕೊಡಗು ಸಂಸದರಾಗಿರುವಂತಹ ಯದುವೀರವರು ಕೂಡ ಭೇಟಿಯನ್ನು ಕೊಡ್ತಾರೆ. ಅವರು ಕೂಡ ಭೇಟಿಯನ್ನು ಕೊಟ್ಟು KR ಆಸ್ಪತ್ರೆಗೆ ಗಾಯಾಳುಗಳಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ಈ ಒಂದು ಘಟನೆಯಲ್ಲಿ ಏನು ರಾಣಿಬೆನ್ನೂರಿನ ಕೊಟ್ರೇಶ್ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಈಗ FIR ಕೂಡ ದಾಖಲಾಗಿದೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ. A1 ಆರೋಪಿಯಾಗಿ ಮೃತ ವ್ಯಕ್ತಿ ಸಲೀಂ ಅವರನ್ನ A1 ಆರೋಪಿಯನ್ನಾಗಿ ಮಾಡಿ ಒಂದು ಏನು FIR ದಾಖಲು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಆ ಘಟನೆಯ ಏನು ಭೀಕರತೆಯನ್ನು ಕೊಟ್ರೇಶ್ ಅವರು ಕೂಡ ತಮ್ಮ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಘಟನೆ ಆದ ಸಂದರ್ಭದಲ್ಲಿಯೇ ಮೂವರು ಕೂಡ ಸ್ಥಳದಲ್ಲೇ ಕುಸಿದು ಬಿದ್ದರು, ಅವರಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು ಅಂತೇಳಿ ಅವರು ದೂರಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಈ ಒಂದು ಘಟನೆಯಲ್ಲಿ ಒಟ್ಟು 5 ಗಾಯಗಳಾಗಿದೆ. ಇನ್ನು ಆ ಲಕ್ಷ್ಮಿ ಅಂತೇಳಿ ಅವರು ಕೂಡ ಬೆಂಗಳೂರವರು, ಅವ್ರಿಗೆ ಒಂದಷ್ಟು ಗಂಭೀರವಾದಂತಹ ಸ್ಥಿತಿಯಲ್ಲಿದ್ದಾರೆ ಕೂಡ ಅವರು ಕೂಡ ಈಗ ಚಿಕಿತ್ಸೆ ಕೂಡ ಮುಂದುವರಿತಾ ಇರುವಂಥದ್ದು. ಇನ್ನು ಘಟನೆಯ ಬಗ್ಗೆ ಈಗ ಇಬ್ಬರನ್ನು ವಶಕ್ಕೆ ಪಡೆದಿರುವಂತಹ ದೇವರಾಜ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇವರ ಹಿನ್ನೆಲೆ ಮತ್ತು ಉತ್ತರ ಪ್ರದೇಶದಿಂದ ಯಾರೆಲ್ಲ ಅವ್ರ ಜೊತೆ ಬಂದಿದ್ರು ಇದರ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ಈಗ ತನಿಖೆಯೆಲ್ಲ ಮುಂದುವರಿಸಿರುವಂಥದ್ದು. ವೀರೇಶ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಲಾಸ್ಟ್ನಲ್ಲಿ ಗಾಯಗೊಂಡಿದ್ದ ಮಂಜುಳಾ ಇದೀಗ ಸಾವಿಗೀಡಾಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಮಂಜುಳಾ ಅವರು. ಮೈಸೂರಿನಲ್ಲಿ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಿಕಿತ್ಸೆಯನ್ನು ಪಡಿತಾ ಇದ್ರು ಮಂಜುಳಾ ಅವರು ಮೈಸೂರಿನಲ್ಲಿ. ಇದೀಗ ಮಂಜುಳಾ ಸಾವಿಗೀಡಾಗಿದ್ದು ಮೃತಪಟ್ಟವರ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಇನ್ನು ಮತ್ತೊಂದು ಕಡೆಗೆ ಪೊಲೀಸರು ಸ್ಫೋಟದ ಜಾಡನ್ನು ಬೆನ್ನತ್ತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. KR ಆಸ್ಪತ್ರೆಗೆ ದರ್ಶನ್ ಧ್ರುವನಾರಾಯಣ ಅವರು ಭೇಟಿ ನೀಡಿ ಮಂಜುಳಾ ಕುಟುಂಬಸ್ಥರಿಗೆ ಶಾಸಕರು ಸಾಂತ್ವನವನ್ನು ಹೇಳಿದ್ದಾರೆ. ನಿನ್ನೆ ಏನು ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಬಲೂನ್ಗಳಿಗೆ ಹೀಲಿಯಂ ಗಾಳಿಯನ್ನು ತುಂಬಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಬಲೂನ್ ಮಾರಾಟ ಮಾಡತಕ್ಕಂತಹ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ದೇಹ ಅಂತೂ ಛಿದ್ರವಾಗಿತ್ತು. ಜೊತೆಗೆ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಕೂಡ ಗಾಯವಾಗಿತ್ತು, ಗಂಭೀರವಾಗಿ ಗಾಯಗೊಂಡಿದ್ದರು. ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವ್ರು ಏನು ಸ್ಟೇಟಸ್ ಏನಾದ್ರು ಕೇಳಿದಾಗ ಮತ್ತೆ ತುಂಬ ಸೀರಿಯಸ್ ಇದೆ, ಅವ್ರಿಗೆ ಸ್ವಲ್ಪ ಲೈಫ್ ಥ್ರೆಟ್ನಿಂಗ್ ಇದೆ ಅಂತಲೇ ಹೇಳಿದ್ರು. ಆನಂತರ ಈಗ ನಾನು ಆಸ್ಪತ್ರೆಗೆ ಬಂದು ನೋಡಿದಾಗ ಅವರು ಈಗಾಗಲೇ ಇಂಟ್ಯೂಬೇಟ್ ಆಗಿದ್ದಾರೆ. ಬಟ್ ದೇರ್ ಇಸ್ ನೋ ಹೋಪ್ ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ರು. ತುಂಬ ನೋವಾಗ್ತಿದೆ, ಯಾಕೆಂತಂದರೆ ಮೊನ್ನೆ ಮಿಡ್ನೈಟ್ ಕೂಡ ಒಂದು ಇನ್ಸಿಡೆಂಟ್ ಆಯಿತು. ಹಿರಿಯೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಬಸ್ ಮತ್ತು ಲಾರಿಗೆ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೂ ಕೂಡ ಸಾಕಷ್ಟು ಜನ ಆ ಒಂದು ಇನ್ಸಿಡೆಂಟ್ನಲ್ಲಿ ಕೂಡ ಅವರು ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಾಕಷ್ಟು ನೋವಾಗ್ತಿದೆ ಈ ರೀತಿಯಾದಂಥ ಇನ್ಸಿಡೆಂಟ್ಸ್ ಆದಾಗ. ಇವತ್ತು ನಮ್ಮ ಕ್ಷೇತ್ರದ ಮಂಜುಳಾ ಮೇಡಮ್ ಅವರು ಕೂಡ ಮೃತಪಟ್ಟಿದ್ದಾರೆ. ಇದರಿಂದ ಅವರ ಕುಟುಂಬಕ್ಕೆ ಕೂಡ ನಾವೆಲ್ಲರೂ ಧೈರ್ಯ ತುಂಬುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೇವೆ. ಖಂಡಿತವಾಗಿಯೂ ಜೀವನ ನಾವು ವಾಪಸ್ ಕೊಡೋಕ್ಕಾಗೋದಿಲ್ಲ. ಇವರು ಕೂಡ ನೋನಲ್ಲಿದ್ದಾರೆ, ತುಂಬ ನೋನಲ್ಲಿದ್ದಾರೆ. ಅವರೊಟ್ಟಿಗೆ ಇಡೀ ಕುಟುಂಬದ ಜೊತೆ ನಾವು ಇರ್ತೇವೆ. ಧೈರ್ಯ ತುಂಬ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಪಡವರಳ್ಳಿ ಲೈವ್ನಲ್ಲಿ. ವಿನೋದ್ನ ನೋಡ್ತಾ ಇದ್ದೀವಿ. ನಿನ್ನೆಯಿಂದ ಕೂಡ ಆ ಘಟನಾ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಬಂದಿತ್ತು, ಜೊತೆಗೆ FSL ಟೀಮ್ ಕೂಡ ಬಂದಿತ್ತು, ಜೊತೆಗೆ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದೀಗ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಮಂಜುಳಾ ಅವರು ತೀವ್ರವಾಗಿ ಗಾಯಗೊಂಡಿದ್ದರು, ಚಿಕಿತ್ಸೆ ಸ್ಪಂದಿಸಿದೆ, ಫಲಕಾರಿಯಾಗಿದೆ. ಇದೀಗ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಪೊಲೀಸರು ಯಾವ ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ, ಸದ್ಯದ ಮಟ್ಟಿಗೆ ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ ವಿನೋದ್? ವೀರೇಶ್, ನಿನ್ನೆ ರಾತ್ರಿ ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ 8:30 ಸುಮಾರಿಗೆ ನಡೆದಂತಹ ಏನು ಹೀಲಿಯಂ ಸಿಲಿಂಡರ್ನ ಫ್ಲಾಶ್ ಪ್ರಕರಣ ಏನಿದೆ, ಈ ಒಂದು ಫ್ಲಾಶ್ ಪ್ರಕರಣದಲ್ಲಿ ಈಗ ಮೃತರ ಸಂಖ್ಯೆ 2ಕ್ಕೆ ಏರಿಕೆ ಆಗಿರುವಂಥದ್ದು. ನಿನ್ನೆ ರಾತ್ರಿ ಉತ್ತರ ಪ್ರದೇಶದ ಸಲೀಂ ಎಂಬ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿದ್ದರು. ಇವತ್ತು ಏನು ಚಿಕಿತ್ಸೆ ಫಲಕಾರಿಯಾಗಿದೆ ನಂಜನಗೂಡಿನ ಮಂಜುಳಾ ಅವರು ಮೃತಪಟ್ಟಿದ್ದಾರೆ. ಈಗಾಗಲೇ ಅವರ ಕುಟುಂಬಸ್ಥರಿಗೆ ಕ್ಷೇತ್ರದ ಶಾಸಕರಾಗಿರುವಂತಹ ಧ್ರುವನಾರಾಯಣ ಕೂಡ ಭೇಟಿಯನ್ನು ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದರು. ಜೊತೆಗೆ ಸರ್ಕಾರದಲ್ಲೂ ಕೂಡ ಪರಿಹಾರ ಕೊಡಿಸುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ಬಹಳ ಪ್ರಮುಖವಾಗಿ
ಈ ಸಲೀಮನ ಹಿನ್ನೆಲೆಯನ್ನು ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿ ಕೂಡ ಸಾಕಷ್ಟು ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಮೈಸೂರಿನ ಲಷ್ಕರ್ ಮೊಹಲಾದ ಏನು ಶರೀಫ್ ಲಾಡ್ತಿಲಿ ಅವರು ವಾಸವಾಗಿದ್ದು ಕಳೆದ 15 ದಿನಗಳಿಂದಲೂ ಕೂಡ ಈತನ ಜೊತೆ ಇದ್ದಂತಹ ಇಬ್ಬರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ವಶಕ್ಕೆ ಪಡೆದು ಕಳೆದ 1 ತಿಂಗಳಿಂದ ಎಲ್ಲೆಲ್ಲಿ ಹೋರಾಟವನ್ನು ನಡೆಸಿದ್ರು ಇದರ ಬಗ್ಗೆ ಸಾಕಷ್ಟು ಮಾಹಿತಿನ ಕಲೆ ಆಗ್ತಾ ಇದ್ದಾರೆ. ಜೊತೆಗೆ ಕಳೆದ 1 ತಿಂಗಳಿಂದಲೂ ಕೂಡ ಅವರು ಬಲೂನನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ಯಾವೆಲ್ಲ ಜಾಗಗಳಲ್ಲಿ ಬಲೂನನ್ನು ಮಾರಾಟ ಮಾಡ್ತಾ ಇದ್ರು ಈ ಆ್ಯಂಗಲಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇವತ್ತು ಮಧ್ಯಾಹ್ನ ಖುದ್ದು KR ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಕೂಡ ಎಲ್ಲೆಯವರೆಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ಬ್ಲಾಸ್ಟ್ ಆದ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ತನಿಖಾ ತಂಡ ಭೇಟಿಯನ್ನು ಕೊಡುತ್ತೆ. ಆದರೆ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಆ ತನಿಖಾ ತಂಡ ಭೇಟಿಯನ್ನು ಕೊಟ್ಟಿಲ್ಲ. ಆದರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಉಸ್ತುವಾರಿ ಸಚಿವರು ಕೂಡ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿ ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆ ಇದು ಅಂತೇಳಿ ಗೊತ್ತಾಗ್ತಾ ಇದೆ. ಅಂದರೆ ಹೀಲಿಯಂ ಸ್ಫೋಟದ ನಂತರದಲ್ಲಿ ಉದ್ದೇಶಪೂರ್ವಕವಾಗಿಯೇ ಆ ಸಲೀಮ್ ಅನ್ನೋ ವ್ಯಕ್ತಿ ನಂಜನಗೂಡು ಅಂದರೆ ಏನೋ ಮೈಸೂರು ಅರಮನೆ ಸುತ್ತ ಸಾಕಷ್ಟು ಜನರಿರ್ತಾರೆ ಅಂತಹ ಪ್ರದೇಶದಲ್ಲಿ ಅವರು ಬ್ಲಾಸ್ಟ್ ಎಲ್ಲ ಮಾಡಿದ್ರು ಅಂತೇಳಿ ಒಂದಷ್ಟು ಸಂಶಯಗಳನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಪೊಲೀಸರಿಗೆ ತನಿಖೆಯಲ್ಲಿ ಈಗ ಗೊತ್ತಾಗ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಆಕಸ್ಮಿಕವಾಗಿ ಈ ಒಂದು ಘಟನೆ ನಡೆದಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಕೂಡ ತಮ್ಮ ಎಲ್ಲ ಆಯಾಮಗಳಲ್ಲೂ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಈಗ